ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪವನ್ ಕಲ್ಪತರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಕಮೆಂಟ್ನ ತಿಳಿಸಿ. ಸೊ ಏನಪ್ಪ ಅಂದರೆ ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ, ನಾವು ಲಾಸ್ಟ್ ಟೈಮ್ ಒಂದು 15 ಡೇಸ್ ಬ್ಯಾಕು ಪ್ರಯಾಗ್ರಾಜ್ ಹೊರಟಿದ್ವಿ. ಪ್ರಯಾಗ್ರಾಜ್ಗೆ ಹೋಗಿ ಕೂಡ ಬಂದ್ವಿ. ಪ್ರಯಾಗ್ರಾಜ್ ನಮ್ಮ ಒಂದು ಫಸ್ಟ್ ಒಂದು ಥಿಂಕಿಂಗ್ ಇದ್ದಿದ್ದು ಹೋಗಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿ ಒಂದೇ ಸ್ಟೇಟ್ ಆಗಿರೋದ್ರಿಂದ ಸೊ ನಾವು ಕೂಡ ಏನಕ್ಕೆ ಕಾಶಿಗೂ ಹೋಗಬಾರ್ದು, ಅಯೋಧ್ಯೆಗೂ ಹೋಗಬಾರ್ದು, ಅದೇ ರೀತಿ ಪ್ರಯಾಗ್ರಾಜ್ನೂ ಕೂಡ ಮುಗಿಸ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಕೇಜ್ನ ಮಾಡ್ಕೊಂಡು ಬಂದ್ವಿ. ಸೊ ಅದರಲ್ಲಿ ನಾವು ಕಾಶಿನ ಮುಗಿಸ್ಕೊಂಡು ಸೊ ಅಯೋಧ್ಯೆಗೆ ಅಂತ ಹೊರಟಾಗ ನಮಗೆ ನೈಟ್ ಆಗೋಗಿತ್ತು. ಎಲ್ಲರಿಗೂ ಕೂಡ ಅಯೋಧ್ಯೆಯ ಒಂದು ನೋಟನ, ಅಯೋಧ್ಯೆಯ ಒಂದು ಏನು ಪ್ಲೇಸ್ ಇದೆ ಟೋಟಲ್ ಹೊರಗಡೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಯಾವ ಥರ ಆ ಥರ ಅರೇಂಜ್ಮೆಂಟ್ ಇತ್ತು. ಯಾಕಪ್ಪ ಅಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಇರೋದ್ರಿಂದ ಸೊ 3 ಪ್ರೇಕ್ಷಣಿಕ ಸ್ಥಳಗಳು ತುಂಬ ಫುಲ್ ರಶ್ ಆಗಿದ್ವು. ಅದೇ ರೀತಿ ಅಯೋಧ್ಯೆಗೂ ಕೂಡ ನಾವು ಭೇಟಿ ಕೊಟ್ಟಾಗ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಅದೇ ರೀತಿ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ.
ಎಸ್ ಸ್ನೇಹಿತರೆ, ಸೊ ಆಲ್ರೆಡಿ ಎಂಟ್ರಿ ಕೊಟ್ಟು ಒಳಗಡೆ ಬರ್ತಾ ಇದ್ದೀವಿ. ಸೊ ಒಳಗಡೆ ಬಂದಾಗ ನಮಗೆ ರಾಮನ ದರ್ಶನ ಆಗಿರ್ತಕ್ಕಂಥ ಒಂದು ಇಮೇಜ್ ಏನು ನೀವು ಇವಾಗ ನೋಡ್ತಿರಲ್ಲ, ಅದು ರಾಮನ ದರ್ಶನ ಆಯಿತು. ಸೊ ತುಂಬ ಖುಷಿ ಆಯಿತು. ಎಷ್ಟು ದೂರದಿಂದ ಹೋಗಿದ್ವಿ, ಆ ಒಂದು ದರ್ಶನ ಆಗ್ದಂಗೆ ನಮ್ಮೆಲ್ಲ ಆಯಾಸನೂ ಕೂಡ ಕಮ್ಮಿ ಆಗೋಯಿತು. ಸೊ ದಯವಿಟ್ಟು ಲೈಫಲ್ಲಿ ಒನ್ ಟೈಮ್ ಎಲ್ಲರೂ ಕೂಡ ರಾಮನ ದರ್ಶನ ಮಾಡಿ ರಾಮನ ಕೃಪೆಗೆ ಪಾತ್ರರಾಗಿ. ಸೊ ರಾಮ ಜನ್ಮಭೂಮಿ ಅಯೋಧ್ಯೆ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.